ಹಾಯ್ ಗೈಸ್, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲೆಗ್ ಡೇ ವರ್ಕೌಟ್ ಇತ್ತು. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಟೈಮ್ ಪಾಸ್ಗೆ ಯೂಟ್ಯೂಬಲ್ಲಿ ವ್ಲಾಗ್ ನೋಡ್ತಿದ್ದೆ, ನಾನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಮಾಡಿದ್ದೀನಿ. ಸಪೋರ್ಟ್ ಮಾಡಿರಿ ಗೈಸ್. ಇವತ್ತು ಲೆಗ್ ಡೇ ವರ್ಕೌಟ್ ಇದು. ಹೋದ ಸಲ ಲೆಗ್ ಡೇ ಮಾಡಿದ್ದು 2-3 ದಿವಸ ಸಖತ್ ಪೇನ್ ಆಗಿತ್ತು. ಇವತ್ತು ನನ್ನ ವರ್ಕೌಟ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ ಈ ವೀಕಿಂದ. ನಾನು ಕರೆಕ್ಟಾಗಿ ಮಾಡ್ತಿದ್ದೆ ವರ್ಕೌಟ್. ಇವತ್ತು ಲೆಗ್ ಡೇ ಮಾಡಬೇಕು, ಕರೆಕ್ಟಾಗಿ ಫಾಲೋ ಮಾಡಬೇಕು, ಇಲ್ಲ ನಮ್ಮ ಕೋಚ್ ಬೈತಾರೆ. ಕೋಚಿಗೆ ಫೋನ್ ಮಾಡ್ತಾನೆ ಇರ್ತಾರೆ ನನಗೆ, ನಾವು ಏನೇನು ಮಾಡ್ತೀನಿ, ನಿಮಗೂ ನಮ್ಮ ಕೋಚ್ ಯಾರು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಗೈಸ್, ಹೇಳ್ತೀನಿ. ಮಾತ್ರ ನಮ್ಮ ಕೋಚ್ ಮಾತ್ರ ಸಖತ್ತಾಗಿ ಹೇಳ್ಕೊಡ್ತಾರೆ. ಲಾಸ್ಟ್ ಟೈಮ್ ಮಾಡಿದ್ದು ಐಸನ್ ಕಾಂಪಿಟೇಷನಲ್ಲಿ ನಾನು ಗ್ಯಾಪ್ ಪ್ಲೇಸ್ಮೆಂಟ್ ಆಯಿತು. ನಾನು ಮಾಡಿದ್ದು 2 ಕ್ಯಾಟಗರಿ, ಒಂದು ಮೆನ್ಸ್ ಫಿಟ್ನೆಸ್ ಫಸ್ಟ್ ಟೈಮು, ಇನ್ನೊಂದು ಮೆನ್ಸ್ ಫಿಟ್ನೆಸ್ ಟೀನೇಜು. ನನ್ನ ಗ್ಯಾಪ್ ಪ್ಲೇಸ್ಮೆಂಟ್ ಸಿಕ್ತು ಅಂತ ಗೊತ್ತಿಲ್ಲ ಅಂದರೆ ಹೇಳಿ ಗೈಸ್, ಹೇಳ್ತೀನಿ. ಮತ್ತು ನನ್ನ ವರ್ಕೌಟ್ ಪ್ಲ್ಯಾನು ಮತ್ತು ಡಯಟ್ ಪ್ಲ್ಯಾನು ಮತ್ತು ಐಸೇನು ನಾನು ಎಷ್ಟು ಎಕ್ಸ್ಪೆನ್ಸ್ ಆಯಿತು ಅಂತ ಹೇಳಿ ಗೈಸ್. ಪ್ರೀ ವರ್ಕೌಟ್ ಇನ್ನೂ 1 o'clock, ಇವಾಗ 3 o'clock ಜಿಮ್ಗೆ ಹೋಗಬೇಕು ಗೈಸ್. ಆಮೇಲೆ ಪ್ರೀ ವರ್ಕೌಟ್ ಮೇಲೆ ತಿಂದು ಜಿಮ್ಮಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಹಾಯ್ ಗೈಸ್, ಇವಾಗ ಬಂದೆ ಜಿಮ್ಗೆ. ನಾವು ವೈಟು ಚೆಕ್ ಮಾಡಿಲ್ಲ, ಎಷ್ಟಿದೆ ಅಂತ ನೋಡ್ಬೇಕು ಗೈಸ್. ಕಾಂಪಿಟೇಷನ್ ಆಗಿನ 20 days ಏನೋ ಆಯಿತು, ಆಗಲೇ 8 kg ಗೈನ್ ಆಗಿಬಿಟ್ಟಿದ್ದೀನಿ ಗೈಸ್. ಸರಿಯಾಗಿ ತಿಂತಾಯಿದ್ದೆ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ ಗೈಸ್ ತಿನ್ನೋಕ್ಕೆ. ನಾನು ಹೈದ್ರಾಬಾದಿಂದನೇ. ಅಲ್ಲಿ ಫೇಮಸ್ಸು ಶಾಬಾದ್ ಬಿರಿಯಾನಿಯು ಜಾಸ್ತಿ ತಿಂದ್ಬಿಟ್ಟೆ ಅಲ್ಲಿ. ಆವಾಗಲೇ ಒಂದು 3 kg ಗೈನ್ ಆಗಿಬಿಟ್ಟಿದೆ. ಇನ್ನೂ ವಾರ್ಮಪ್ ಬೇರೆ ಮಾಡಿಲ್ಲ ಗೈಸ್. ನನ್ನ ಫ್ರೆಂಡ್ಸ್ 10 ಕಡೆ ಮಾಡ್ತಾವ್ರೆ ವರ್ಕೌಟು. ನಾನು ವೀಡಿಯೋ ಮಾಡೋದೇ ಮರೆತುಬಿಟ್ಟಿದ್ದೆ, ಇವಾಗ ಓಪನ್ ಮಾಡ್ತಾಯಿದ್ದೀನಿ ಗೈಸ್. ವಾರ್ಮಪ್ ಮಾಡಿಬಿಟ್ಟು ಫಸ್ಟ್ ನಾನು ಸ್ಕ್ವಾಟ್ಗೇನೋ ಇದೆ, ಸ್ಕ್ವಾಟ್ಸ್ಗೆ ಮಾಡಬೇಕು ಗೈಸ್. ವೀಡಿಯೋ ಸ್ಟ್ಯಾಂಡ್ ಬೇರೆ ತೆಗ್ದಿಕೊಂಡಿದ್ದೀನಿ, ಅಲ್ಲೇ ಇಕ್ಕಿದ್ದೆ. ಸರಿ ಗೈಸ್, ಜಸ್ಟ್ ಇವಾಗ ವಾರ್ಮಪ್ ಆಯಿತು. ಇದು ಸ್ಕ್ವಾಟ್ಸ್ಗೆ ಇದು 3 ಸೆಟ್ ಆದಮೇಲೆ ನೆಕ್ಸ್ಟ್ ಯಾವ ಮಾಡೋದು ಅಂತ ತೋರಿಸ್ತಿದ್ದೀನಿ ಗೈಸ್. ಸ್ಕ್ವಾಟ್ಸ್ ಆಯಿತು ಗೈಸ್. until failure ಅವರು 12 ಪ್ರೆಸ್ಸು, until failure 3 set. ಅದು 3 ಸೆಟ್ ಆಯಿತು ಗೈಸ್. ಅದು ಮಾಡಿದ್ದು ಫೋನ್ ಮಾತ್ರ ಕ್ರೇಜಿ ಆಗಿರ್ತೈತೆ. ಜಾಸ್ತಿ ಬ್ರೈಟ್ನೆಸ್ ಇದೆ, ಅದಕ್ಕೆ ಕಾಣಿಸ್ತಿಲ್ಲ. ನಾನು ಆಫ್ ನೋಡಿಬಿಟ್ರೆ ಅಷ್ಟೇ ಭಯ ಬಿಟ್ಬಿಟ್ಟೆ. ಅವಾಗ ಹೆಂಗಿತ್ತು ನನ್ನ ಆ್ಯಪ್ಸು ಹೋಗ್ಬಿಟ್ಟಿದೆ. ಇನ್ನು ಆಲ್ಮೋಸ್ಟ್ ಇನ್ನೊಂದು ವೀಕು ಇದು ಹೋಗ್ಬಿಡುತ್ತೆ. ನೆಕ್ಸ್ಟು ಒಳ್ಳೆ ವೇರಿಯೇಷನ್ ತೊಗೊಂಬರೋಣ ಗೈಸ್. ನೆಕ್ಸ್ಟು ICM ಮಾಡಬೇಕಂತಿದ್ದೀನಿ ಬೆಂಗಳೂರಲ್ಲಿ. ಇನ್ನೂ 1 ವರ್ಷ ಆಫ್ ಸೀಸನ್. ನೆಕ್ಸ್ಟು ಹೊಟ್ಟರೆ ಸ್ಟೇಜ್ ಮೇಲೆ ಹತ್ತನೇ ವಿನ್ ಆಗಲೇ ಇರೋದು ಗೈಸ್. ನಮ್ಮ ಕೋಚ್ ಹೇಳೋರೆ ಅವ್ರಿಗೂ ಬೇಜಾರಾಯಿತು ಗೈಸ್. ಪ್ಲೇಸ್ಮೆಂಟ್ ಯಾವುದೂ ಆಗಿಲ್ಲಲ್ಲ. ಇಲ್ಲಿ ಜಸ್ಟ್ ಇನ್ನು 18 years ಅಷ್ಟೇ. ಕಮ್ ಬ್ಯಾಕ್ ಮಾಡೋಣ. ನೆಕ್ಸ್ಟು ಎಕ್ಸ್ಟೆನ್ಷನು ಅದು ಮಾಡ್ಬೇಕು ಸ್ವಲ್ಪ. ಆ ಥರ ಇಷ್ಟ ಬಂದು ಎಷ್ಟು ಲೆಗ್ ಎಕ್ಸ್ಟೆನ್ಷನ್ until fail 3 set. ಗೈಸ್, ಲೆಗ್ ಎಕ್ಸ್ಟೆನ್ಷನ್ ಆಯಿತು. 4th ವೇರಿಯೇಷನ್ ಲೆಗ್ ಡೆಡ್ ಲಿಫ್ಟ್ ಮಾಡೋದು until failure. ಗೈಸ್
4th ವೇರಿಯೇಷನ್ ಆಯಿತು. ಇವಾಗ ನೋಡಿ ಪಂಪ್ ಹೆಂಗಿದೆ ಅಂತ. ಒಂದೊಂದು ವೇರಿಯೇಷನು ಒಂದೊಂದು ಥರ ಪಂಪ್ ವಾಯ್ಸ್. ನೆಕ್ಸ್ಟ್ 5th ವೇರಿಯೇಷನು ರಿವರ್ಸ್ ಲೆಕ್ಕರ್. ಲಾಸ್ಟ್ ರಿವರ್ಸ್ ಲೆಕ್ಕರ್ ಅಂಟಿಲ್ 5 ಗೈಸ್ ಲೆಗ್ ವರ್ಕೌಟ್ ಏನೋ ಲಾಸ್ಟ್ ಲೆಗ್ ವರ್ಕೌಟ್ ಸ್ಟಾರ್ಟಿಂಗ್ ಕಾಫ್ ರೈಸರ್ಸ್. ಗೈಸ್ ನಾನು ಒಂದೊಂದೇ ಸೆಟ್ ಮಾಡಿ ತೋರಿಸ್ತಾ ಇರೋದು, ನೀವು 3 ಸೆಟ್ ಮಾಡಿ ಅಂಟಿಲ್ ಫೇಲ್ಯೂರ್. ಗೈಸ್ ಇವತ್ತಿನ ಲೆಗ್ ವರ್ಕೌಟ್ ಫಿನಿಶ್ ಆಯಿತು. ನಾಳೆ ಇರೋದು ಹಬ್ಬ ನನಗೆ. ಬೆಳಿಗ್ಗೆ ಯಾವ ಗಂಟೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಗೊತ್ತಿಲ್ಲ, ಆದರೂ ಲೆಗ್ ವರ್ಕೌಟ್ ಮಾಡೋದು ಬಿಡೋಲ್ಲ. ನೀವು ಅಷ್ಟೇ ಗೈಸ್, ನಿಮ್ಮ ಕೈಲಿ ಅಷ್ಟಾಗುತ್ತೆ ಪುಷ್ ಮಾಡಬೇಕಷ್ಟೇ. ಡೇ ಬೈ ಡೇ ಒಂದೇ ದಿವಸ ಏನೂ ಆಗೋಲ್ಲ ಅಂತ ಗೊತ್ತು, ಬಟ್ ಡೇ ಬೈ ಡೇ ನಿಮ್ಮ ಕೈಲಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟೇ. ಆದರೆ ಮೈಂಡ್ಗೆ ಮಜಲ್ಗೆ ಕನೆಕ್ಷನ್ ಇರಬೇಕು ಗೈಸ್. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಜಿಮ್ ಬಂದುಬಿಟ್ಟು ವೆಯ್ಟ್ ಎತ್ತಿದ್ರೆ ಬಾಡಿ ಬರುತ್ತೆ ಅಂದರೆ ಇಷ್ಟ. ಒಳ್ಳೆ ಡಯಟ್ ಇರಬೇಕು, ಸ್ಲೀಪ್ ಇರಬೇಕು, ರೆಸ್ಟು, ವರ್ಕೌಟು ಎಲ್ಲ ಇರಬೇಕು ಗೈಸ್. ಡಯಟು 50% ಅಂದರೆ ವರ್ಕೌಟ್ 30%, ರೆಸ್ಟ್ 20% ಇರಬೇಕು ಗೈಸ್. ಸುಮ್ಮನೆ ಜಿಮ್ ಅಂದರೆ ಬಾಡಿ ಬರುತ್ತೆ ಅಂದ್ಬಿಟ್ಟಿದ್ರೆ ಎಲ್ಲವನ್ನು ಬಂದು ವರ್ಕೌಟ್ ಯಾರಾಬಿಟ್ಟು ಮಾಡಿಬಿಟ್ಟು ಬಾಡಿ ಬರ್ತಾಯಿದ್ರು ಅಷ್ಟೇ ಗೈಸ್. ಲೆಗ್ ವರ್ಕೌಟ್ ಫಿನಿಶ್ ಆಯಿತು. ನೆಕ್ಸ್ಟ್ ನಿಮ್ಗೆ ಯಾವ ಥರ ವರ್ಕೌಟು ಡಯಟ್ ಪ್ಲಾನ್ ಇದ್ದರೆ ಕಮೆಂಟ್ ಹೇಳಿ ಗೈಸ್. ಫಸ್ಟ್ ವ್ಲಾಗು ಹೆಂಗೆ ಬಂದಿರುತ್ತೆ ಅಂತ ಗೊತ್ತಿಲ್ಲ, ಇನ್ನೂ ಎಡಿಟ್ ಮಾಡಬೇಕು, ಮಾಡಿಬಿಟ್ಟು ಹಾಕ್ತೀನಿ ಗೈಸ್. ನಾಳೆ ಬರುತ್ತೆ. ಏನೇ ಮಿಸ್ಟೇಕ್ ಆದರೂ ಹೇಳಿ ಗೈಸ್, ಸರಿಪಡಿಸ್ಕೊತೀನಿ. ಸರಿ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.